ನನ್ನ ಮಗನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಮುಂದೆ ಇಂತಹ ಕ್ರೂರ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬಾರದು. ಅಂತಹ ಶಿಕ್ಷೆಯನ್ನ ನನ್ನ ಮಗ ಫಯಾಜ್ಗೆ ಕೊಡಿ. ಫಯಾಜ್ ತಂದೆ ಮಾತನಾಡಿರುವಂತದ್ದು. ಇವರು ವೃತ್ತಿಯಲ್ಲಿ ಶಿಕ್ಷಕರು. ದಯವಿಟ್ಟು ನೇಹಾ ಕುಟುಂಬ, ರಾಜ್ಯದ ಜನ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿಯ ಮುಂದೆ ಫಯಾಜ್ ತಂದೆ ಸುಭಾನಿ ಕಣ್ಣೀರನ್ನ ಇಟ್ಟಿರುವಂತಹದ್ದು. BV ಕಾಲೇಜಿನಲ್ಲಿ ನೇಹಾ ಹತ್ಯೆ ಪ್ರಕರಣ ವಿಚಾರವಾಗಿ ಆರೋಪಿ ಫಯಾಜ್ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡೋಣ. ಏನು ಸರ್ ಆ್ಯಕ್ಚುಲಿ ಏನಾಗಿದೆ? ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ನನ್ನ ಮಗ ತಪ್ಪು ಮಾಡಿದ್ದಾನೆ. ಇಡೀ ಕರ್ನಾಟಕದಲ್ಲಿ ನನ್ನ ಒಂದೇ ವಿನಂತಿ ಅಂದರೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದನ್ನು ನಾನು ಸ್ವಾಗತಿಸ್ತೇನೆ. ವಿಶೇಷವಾಗಿ ಮುನ್ನೋಳಿ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಮಗನಿಂದ ಊರಿಗೆ ಒಂದು ಕಪ್ಪು ಚುಕ್ಕೆ ಆಗಿದೆ. ದಯವಿಟ್ಟು ಮುನ್ನೋಳಿ ಜನತೆ ನಮ್ಮನ್ನು ಕ್ಷಮಿಸಬೇಕು. ಯಾಕಂದರೆ ನೀವೇ ನಮ್ಮನ್ನು ಬೆಳೆಸಿದವರು. ದಯವಿಟ್ಟು ನನ್ನ ಕ್ಷಮಿಸ್ರಿ. ನಾನು ನಾಡಿನ ಯುವಕರಲ್ಲಿ ಕೇಳ್ಕೋದಿಷ್ಟೇ, ಯಾರೂ ಕೂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲಿ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದೇಶ ಭಾರತ, ಅದು ನಮ್ಮ ಕರ್ನಾಟಕ. ಹೆಣ್ಣನ್ನು ಗೌರವಿಸ್ತೀವಿ, ಪೂಜಿಸ್ತಾ ಇದ್ದೀವಿ. ದಯವಿಟ್ಟು ಯಾವ ಹೆಣ್ಮಕ್ಳ ಮೇಲೂ ದೌರ್ಜನ್ಯ ಮಾಡಿಬಿಡಿ ಅಂತ ನಾನು ಯುವಕರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಸರ್, ನನಗೆ ಒಂದು 8 ತಿಂಗಳ ಹಿಂದೆ ಅವ್ರ ತಂದೆಯವ್ರು ಫೋನ್ ಮಾಡಿದರು. ಸ್ನೇಹ ಅವ್ರ ತಂದೆಯವರು. ಪಾಪ ಸರ್, ನಿಮ್ಮ ಮಗನಿಂದ ನಮ್ಮ ಮಗಳಿಗೆ ತೊಂದರೆ ಇದೆ, ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಅಂತೇಳಿ ನಾನು ಆ ಕಾರಣಕ್ಕಾಗಿ ಅಲ್ಲಿಂದ ಅವ್ನು ಕರ್ಕೊಂಡು ಬಂದು ಮುನ್ನೋಳಿ ಇಟ್ಕೊಂಡಿದ್ದೆ. ಕಳೆದ 2 ವರ್ಷದಿಂದ ಅವ್ನು ನನ್ನ ಜೊತೆನೂ ಇರಲಿಲ್ಲ, ಅವ್ರ ತಾಯಿ ಜೊತೆ ಇದ್ದ. ನಾನು ನನ್ನ ಪಾಡಾಯಿತು, ನನ್ನ ಕೆಲಸ ಮಾಡ್ಕೊತಿದ್ದೆ. ಈ ಘಟನೆ ನಡೆದ 6 ಗಂಟೆಗೆ ನನಗೆ ಗೊತ್ತಾಗಿದೆ. ಅವತ್ತಿನ ದಿವಸ ಅಲ್ಲಿವರೆಗೆ ನನಗೇನೂ ಗೊತ್ತಿಲ್ಲ ಸರ್. ಈ ಥರ ಫಯಾಜ್ ಮಾಡೋದ್ರಿಂದ ಭಾಳಷ್ಟು ನೊಂದಿರಿದ್ದೀರಿ, ನೀವು ಕಣ್ಣಲ್ಲಿ ನೀರು ತೆಗೆದಿದ್ದೀರಿ. ಏನು ಶಿಕ್ಷೆ ಅಂದರೆ ಯಾವ ಥರ ಸರ್? ಅವ್ನಿಗೆ ಶಿಕ್ಷೆ ಹೆಂಗೆ ಆಗ್ಬೇಕಂದ್ರೆ, ಇನ್ನೂ ಸರಿ ಯಾವ ಹೆಣ್ಮಕ್ಳ ಮೇಲೂ ಯಾರು ಕಣ್ಣಾಗ ಬರ್ತದೆ ಅಂತ ಶಿಕ್ಷೆ ಕೊಡಬೇಕು ಸರ್. ಅವ್ನಿಗೆ ಅಂತ ಶಿಕ್ಷೆ ಕೊಡಬೇಕು. ಅವ್ರ ತಂದೆ ಫೋನ್ ಮಾಡಿ ಏನು ಹೇಳಿದ್ರು ಸರ್? ಇಲ್ಲ ಸರ್, ಆ ಪಾಪ ಒಳ್ಳೆಯದಿಲ್ಲ ಸರ್. ನಾನು ಅವ್ರ ತಂದೆ ತಾಯಿಯಲ್ಲೂ ಕ್ಷಮೆ ಕೇಳ್ತೀನಿ. ಯಾಕಂದರೆ ನೇಹಾ ಅವಳು ಕೂಡ ನನ್ನ ಮಗಳಿದ್ದಾಗೆ. ಇವತ್ತು ಅವ್ರ ಮಗಳಿಗೆ ಆದ ಪರಿಸ್ಥಿತಿ ನಾಳೆ ನನ್ನ ಮಗಳಿಗೆ ಆದರೂ ಕಷ್ಟನೇ. ದಯವಿಟ್ಟು ಕ್ಷಮಿಸಿ ಸರ್. ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇರಲಿಲ್ವಾ? ಯಾವ ಥರ ಇತ್ತು ಅವರು? ಇಲ್ಲ ಸರ್, ನಾನು ಅವನು ಒಳ್ಳೆ ದೇಶದ ಸೈನಿಕರು ಮಾಡ್ಬೇಕಂತೇಳಿ ಬಾಡಿ ಬಿಲ್ಡರ್ ಮಾಡ್ತಾಯಿದ್ದೆ. 2 ವರ್ಷದಿಂದ ಅವ್ನು ನನ್ನ ಅಂಟದಲ್ಲಿ ಇಲ್ಲಲ್ಲ ಸರ್. ತಾವು ಏನಾದ್ರು ಟೀಚರ್ ಇದ್ರಿ, ನಿಮ್ಮ ಮನೆಯವರು ಟೀಚರ್ ಇದ್ದಾರೆ, ಭಾಳಷ್ಟು ಒಳ್ಳೆಯ ಹೆಸರಿದೆ ನಿಮಗೆ ಮುನ್ನೋಳಿಯಲ್ಲಿ. ಯಾಕಂದ್ರೆ ಭವಾನಿ ಸರ್ ಅಂತಂದರೆ ಎಲ್ಲರೂ ಕೂಡ ಹೇಳ್ತಾರೆ. ಏನು ಈ ಮುನ್ನೋಳಿ ಜನತೆಗೆ ಏನು ಹೇಳಬಯಸ್ತೀರಿ ಸರ್? ನನ್ನ ಪಾಲಿನ ದೇವರು ಸರ್ ಅವರು. ಇವತ್ತು ಭವಾನಿ ಸರ್ನ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ನನಗೇನಾದರೂ ಹೆಸರು ಬಂದಿದೆ ಅಂದರೆ ಮುನ್ನೋಳಿ ಜನತೆ ಕೊಟ್ಟಂಥ ಭಿಕ್ಷೆ ಸರ್ ಅದು. ನಾನು ಅವ್ರನ್ನ ತೀರ್ಸೋಕ್ಕಾಗಲ್ಲ ಸರ್. ಅವ್ರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದಾರೆ ಸರ್. ಅಭಿಮಾನಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೀನಿ ಸರ್. ಅವ್ರನ್ನ ತೀರ್ಸೋಕ್ಕಾಗಲ್ಲ ಸರ್ ನನಗೆ. ಧಾರವಾಡದಿಂದ ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.